ಮಾತಾಡಿ ಎಂದ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣ ಸಂಬಂಧ ಈಗ ಮುಂದುವರೆದಂತೆ ಮಹಾರಾಷ್ಟ್ರದಿಂದ ಬೆಳಗಾವಿ ಭಾಗಕ್ಕೆ ಬರುವಂತಹ ಬಸ್ಗಳನ್ನು ತಡೆಯಲಾಗಿದೆ. ಬೆಳಗಾವಿಗೆ ಬರುವ ಬಸ್ ಸಂಚಾರವನ್ನ ಮಹಾರಾಷ್ಟ್ರದಿಂದ ಸಂಚಾರವನ್ನ ಸ್ಥಗಿತ ಮಾಡಿದ್ದಾರೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸಾರಿಗೆ ಇಲಾಖೆಗೆ ಈಗ ಇದರ ಬಿಸಿ ತಟ್ಟಿದೆ. ಮಹಾರಾಷ್ಟ್ರ ಸಾರಿಗೆಯ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಿ ಕೊಲ್ಲಾಪುರ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಬೆಳಗಾವಿ ಗಡಿ ಪ್ರವೇಶ ಮಾಡದಂತೆ ಸಾರಿಗೆ ಸಂಸ್ಥೆಗೆ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಕೊಲ್ಲಾಪುರ ಜಿಲ್ಲಾಡಳಿತದ ಈ ಆದೇಶದಿಂದ ಬೆಳಗಾವಿ ಭಾಗಕ್ಕೆ ಬರುವಂತಹ ಪ್ರಯಾಣಿಕರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅವರನ್ನ ಮಧ್ಯದಲ್ಲೇ ಇಳಿಸಿ ಕಳಿಸುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಕಾರಣ ಇಷ್ಟೇ, ಆ ಬಸ್ಗಳೇನಾದರೂ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಬಹುದು ಅಥವಾ ಮಸಿ ಬಳಿಯುವಂತಹ ಪ್ರಯತ್ನಗಳಾಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಸೂಚನೆಯನ್ನ ಕೊಟ್ಟು ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿಕೊಂಡಿದ್ದಾರೆ. ಬಹಳಷ್ಟು ಆಕ್ರೋಶ ಭುಗಿಲೇಳ್ತಾ ಇದೆ. ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅವಮಾನ ಇದು. ಕನ್ನಡಿಗರನ್ನ ಈ ರೀತಿಯಾಗಿ ನಡೆಸ್ಕೊಳ್ಳೋದು ಎಷ್ಟು ಸೂಕ್ತ? ಮರಾಠಿಗರ ಆಟಾಟೋಪಕ್ಕೆ ಬ್ರೇಕ್ ಬೇಕು ಅನ್ನುವಂತಹ ಕೂಗು ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ಕೂಡ ನಡೀತು. ಮತ್ತು ಮಹಾರಾಷ್ಟ್ರದಿಂದ ಯಾವುದೇ ಬಸ್ ಬರಲಿ ನಾವು ತಡಿತೀವಿ ಅನ್ನುವಂತಹ ಕೂಗನ್ನು ಕೂಡ ಹೋರಾಟಗಾರರು ವ್ಯಕ್ತಪಡಿಸಿದ್ರು. ಇದರ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರುವಂತಹ ಬಸ್ಗಳ ಸಂಚಾರವನ್ನ ಸ್ಥಗಿತಗೊಳಿಸಿದ್ದಾರೆ. ಅಲ್ಲಿಂದ ಬರುವಂತಹ ಪ್ರಯಾಣಿಕರು ಏನಿದ್ದಾರೆ ಅವ್ರನ್ನ ಮಾರ್ಗ ಮಧ್ಯದಲ್ಲೇ ಇಳಿಸಿ ಕಳಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ. ದಿಲೀಪ್, ಸದ್ಯ ಮಹಾರಾಷ್ಟ್ರದಿಂದ ಬರುವಂತಹ ಬಸ್ಗಳನ್ನ ಗಡಿಯಲ್ಲೇ ನಿಲ್ಲಿಸಿ ಅಲ್ಲಿಂದಲೇ ಪ್ರಯಾಣಿಕರನ್ನ ಇಳಿಸಿ ಕಳಿಸಲಾಗ್ತಾ ಇದೆ. ಯಾಕೆ ಇಲ್ಲಿ ಬಂದ ನಂತರದಲ್ಲಿ ಅದರ ಬಿಸಿ ತಟ್ಟುತ್ತೆ ಅನ್ನೋ ಭಯನ ಹೇಗೆ? ದಿವ್ಯಾ, ಪ್ರಮುಖವಾಗಿ ಯಾವಾಗ ಬೆಳಗಾವಿಯಲ್ಲಿ ಕನ್ನಡ ಮರಾಠಿ ಗಲಾಟೆ ನಡೆಯುತ್ತೆ ಆದ ವಿಚಾರದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಜೊತೆಗೆ ಕೊಲ್ಲಾಪುರ ಜಿಲ್ಲಾಡಳಿತ ಒಂದು ಸಹಕಾರವನ್ನು ನೀಡ್ತಾರೆ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಕೊಲ್ಲಾಪುರದಿಂದ ಬರ್ತಕ್ಕಂಥ ಎಲ್ಲ ಬಸ್ಗಳನ್ನ ತಡೆದು ನಿಲ್ಲಿಸಲಾಗಿದೆ. ಯಾಕೆ ಅಂತಂದ್ರೆ ಇಲ್ಲೊಂದಿಷ್ಟು ಗಲಾಟೆ ಆಗ್ಬೋದು, ಕಲ್ಲತೋಟ ಆಗ್ಬೋದು, ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಬಸ್ಗಳನ್ನ ನಿಲ್ಲಿಸಲಾಗಿದೆ. ಜೊತೆಗೆ ಏನಂತಂದ್ರೆ ಬೆಳಗಾವಿ ಈ ಭಾಗದ ಅದು ಏನು ಬೆಳಗಾವಿ ಇರ್ಬೋದು, ಬಿಜಾಪುರ, ಬಾಗಲಕೋಟೆ ಈ ಕಡೆಯಿಂದ ಹೋಗ್ತಕ್ಕಂಥ ಏನು ಗಾಡಿಗಳಿದೆ ಅದು ಸುಮಾರು 100ಕ್ಕೂ ಹೆಚ್ಚು ಗಾಡಿಗಳು ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಬೆಳಗಿನ ಜಾವ ಹೋಗ್ಬೇಡಿ, ನೀವು ರಾತ್ರಿ ಆಗುತ್ತೆ ಅಂದ್ರೆ ಲೇಟ್ ನೈಟ್ ನೀವು ಬಿಟ್ಟು ನಿಮ್ಮ ಏನು ಸ್ಟೇಟ್ಗೆ ತೆರಳಬೇಕು ಹಾಗೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಏನಂದ್ರೆ ಕರ್ನಾಟಕಕ್ಕೆ ಬರ್ತಕ್ಕಂಥ ಏನು ಮಹಾರಾಷ್ಟ್ರದ ಬಸ್ಗಳಿದೆ ಆ ಬಸ್ಗಳನ್ನ ಏನು ನಿಪ್ಪಾಣಿ ಮುಂದೆ ಇರತಕ್ಕಂಥ ಕೊಗನೋಳಿ ನಾಕ ಅಂತ ಹೇಳ್ತೀವಿ, ಆ ಕೊಗನೋಳಿ ನಾಕದಲ್ಲಿ ನಿಲ್ಲಿಸಲಾಗತ್ತೆ, ಅಲ್ಲಿವರೆಗೆ ತಂದು ಬಿಡ್ತಾರೆ. ಅಲ್ಲಿಂದ ನಮ್ಮ ಬಸ್ಗಳು ಏನ್ ಮಾಡ್ಬೇಕು ಅಂತಂದ್ರೆ ಆ ಪ್ರಯಾಣಿಕರನ್ನ ಪಿಕಪ್ ಮಾಡಿಕೊಂಡು ಬೆಳಗಾವಿ ನಗರಕ್ಕೆ ಆಗ್ಬೋದು ಅಥವಾ ಬೆಳಗಾವಿ ಜಿಲ್ಲೆಗೆ ಕರ್ಕೊಂಡು ಬರುವಂತದ್ದು ಈ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಈಗಾಗಲೇ ಮೌಖಿಕವಾದ ಸೂಚನೆಯನ್ನ ಕೊಟ್ಟಿದ್ದಾರೆ ಕೊಲ್ಲಾಪುರ ಜಿಲ್ಲಾಡಳಿತದವರು. ಯಾವುದೇ ಬಸ್ಗಳನ್ನ ಬೆಳಗಾವಿ ಕಡೆ ಆಗ್ಲಿ ಆ ಕಡೆ ಯಾವುದೇ ಕೂಡ ಬಿಡ್ಕೂಡುದು ಹಾಗೆ ಅಂತೇಳಿ ನಮಗೆ ಮಾಹಿತಿ ಬಂದಿರುವಂತದ್ದು. ಮತ್ತೆ ಈಗಾಗಲೇ ಬೆಳಗಾವಿಯಿಂದಿಷ್ಟು ಮಾಹಿತಿಯನ್ನ ನಾವು ಪಡೆದಿದ್ದೀವಿ. ಹಾವೇರಿ ಜಿಲ್ಲೆ ಇರ್ಬೋದು, ಏನು ಹುಬ್ಬಳ್ಳಿ ಧಾರವಾಡ ಮತ್ತೆ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಏನು ಒಂದಿಷ್ಟು ಬಸ್ಗಳಿದೆ ಆ ಬಸ್ಗಳು ಈಗಾಗಲೇ 100ಕ್ಕೂ ಹೆಚ್ಚು ಬಸ್ಗಳನ್ನ ಕರ್ನಾಟಕದಿಂದ ಮಹಾರಾಷ್ಟ್ರ ಕಳೆದ 2 ದಿನಗಳಲ್ಲಿ ಬಿಟ್ಟಿರುವಂತದ್ದು. ಆದ್ರೆ ಇವತ್ತು ಬೆಳಗಿನ ಏನ್ ಡೆವಲಪ್ಮೆಂಟ್ ಇದೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾರ್ಯಕರ್ತರು, ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕಾರ್ಯಕರ್ತರು ಬಸ್ಗಳಿಗೆ ಏನ್ ಮಾಡಿದ್ದಾರೆ ಅಂತಾರೆ ಒಂದು ಭಗವಾಧ್ವಜವನ್ನು ಕಟ್ಟಿ ಒಂದಿಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಚಿತ್ರದುರ್ಗದಲ್ಲಿ ಕೂಡ ಸಂಜೆ ಏನಾಗಿತ್ತಂತಂದ್ರೆ ಒಂದಿಷ್ಟು ಬಸ್ಗಳಿಗೆ ಮಸಿ ಬೀಳುವ ಕೆಲಸ ನಡೆಯುತ್ತೆ. ಹೀಗಾಗಿ ಒಂದಿಷ್ಟು ದ್ವೇಷಮಯ ವಾತಾವರಣ ಇದೆ. ಎರಡೂ ರಾಜ್ಯಗಳ ನಡುವೆ ಸಂಚಾರವನ್ನ ಸ್ಥಗಿತಗೊಳಿಸಬೇಕು ಹಾಗೆ ಅಂತೇಳಿ ಅವರವರೇ ನಿರ್ಣಯ ತಗೊಂಡಿರುವಂತದ್ದು. ಮತ್ತೆ ಹೀಗಾಗಿ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.